ನಾನು ಎಷ್ಟು ವರ್ಷದಿಂದ ನಿಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕಡೆಯಿಂದಲಾಗಲಿ ನಮ್ಮ ಯೂನಿಯನ್ ಕಡೆಯಿಂದಲಾಗಲಿ ನಿಮ್ಗೆ ಯಾವತ್ತಾದ್ರೂ ಪ್ರಾಬ್ಲಮ್ ಆಗಿದೆಯಾ? ನನ್ನ ಎಂಪ್ಲಾಯೀಸ್ನ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದೀನಿ, ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೋಡಿ, ಇದನ್ನೆಲ್ಲ ರೀಸನ್ ಇಟ್ಕೊಂಡು ನನ್ನ ಆಕ್ಷನ್ ತೊಗೊಳೋದೇ ಆಗ್ಲಿ ಕೆಲಸದಿಂದ ತೆಗಿಯೋದಾಗ್ಲಿ ಮಾಡಿದ್ದೆ ಆದ್ರೆ ಇಷ್ಟು ದಿನ ಇಲ್ದಾರ ಯೂನಿಯನ್ ಪ್ರಾಬ್ಲಮ್ ಇನ್ನು ಮುಂದೆ ಶುರು ಆಗುತ್ತೆ. ಸಾಧ್ಯನೇ ಇಲ್ಲ. ಏನು ಶುರು ಆಗಲ್ಲ. ಮೇಡಮ್, ಮೊನ್ನೆ ತಾನೇ 3 ತಿಂಗಳು ಬೋನಸ್ 10% ಸ್ಯಾಲರಿ ಹೈಕ್ ಮಾಡಿದ್ದಾರೆ. ಈ ಟೈಮಲ್ಲಿ ಮಾಟ ಏನು ನಡೆಯಲ್ಲ. ಮರ್ಯಾದೆಗೆ ನಿಮ್ ತಪ್ಪು ನೀವು ಒಪ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಮಾಡಿದ್ದನ್ನ ಪ್ರಿಂಟ್ ಹಾಕ್ಸಿ ಎಲ್ರಿಗೂ ಪಬ್ಲಿಷ್ ಮಾಡ್ತೀನಿ. ನಿನ್ನ ಮಗನಿಗೆ ಕೆಲಸ ಬೇಕಿದ್ರೆ ನನ್ನನ್ನ ಬಂದು ನೇರವಾಗಿ ಕೇಳಬೇಕಿತ್ತು. ಈ ತರ ಕಳ್ಳತನದಲ್ಲಿ ಯಾಕೆ ಮಾಡಿದ್ರಿ? ಮೇಡಮ್, ನನ್ನ ಮಗ ವಿದ್ಯಾವಂತ ಬುದ್ಧಿವಂತ, ಆದ್ರೆ ಎಲ್ಲ ಕೆಟ್ಟ ಚಟಗಳು ಇದೆ. ಫಾರಿನ್ ಕಂಪ್ನಿಗಳಿಗೆ ಅಪ್ಲೈ ಮಾಡಿ ಫಾರಿನ್ಗೆ ಹೋಗ್ಬೇಕು ಅಂತ ಅಂತಿದ್ದ. ಹಾಗೇನಾದ್ರೂ ಆಗಿದ್ರೆ ಪರ್ಮನೆಂಟ್ ಆಗಿ ಅವನ್ನ ನಾನು ಕಳ್ಕೋಬೇಕಾಗಿತ್ತು. ಅದಕ್ಕೆ ಬಲವಂತವಾಗಿ ಈ ಪೋಸ್ಟ್ಗೆ ಅಪ್ಲೈ ಮಾಡಿಸ್ತೀನಿ. ಅವನು ಸೆಲೆಕ್ಟ್ ಆಗ್ತಿರತ್ತೆ ಗ್ಯಾರಂಟಿ ಇತ್ತು ಮೇಡಮ್. ಅಷ್ಟರಲ್ಲಿ ಅವಳು ಬಂದು ನನ್ನ ಮಗನಿಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬಿಟ್ಲು. ಅವಳಿಲ್ಲ ಅಂದ್ರೆ ಗ್ಯಾರಂಟಿ ನನ್ನ ಮಗನಿಗೆ ಕೆಲಸ ಅಂತ ಗೊತ್ತಾಯ್ತು. ಅದಕ್ಕೆ ಈಗೆಲ್ಲ ಮಾಡಿದ್ದೀನಿ. ನಿಮ್ಮ ಮಗ ನಿಮ್ಮಿಂದ ದೂರ ಆಗ್ತಾನೆ ಅನ್ನೋ ಕಾರಣಕ್ಕೆ ಆ ಹುಡುಗಿನ ಅವ್ರ ಅಪ್ಪ ಅಮ್ಮನಿಂದ ಪರ್ಮನೆಂಟ್ ಆಗಿ ದೂರ ಮಾಡೋಕ್ ನೋಡ್ತಿದ್ದೀರಾ? ಅಲ್ಲ ಮೇಡಮ್, ಹುಡುಗಿರು ಯಾಕೆ ಕೆಲಸ ಮಾಡ್ಬೇಕು ಹೇಳಿ? ಮದುವೆ ಆಗೋವರೆಗೂ ಅಪ್ಪ ಅಮ್ಮ ನೋಡ್ಕೋತಾರೆ, ಮದುವೆ ಆದ್ಮೇಲೆ ಗಂಡ ನೋಡ್ಕೋತಾನೆ. ನನ್ನ ಮಗನಿಗೆ ಕೆಲಸದಿಂದ ತೆಗೆದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹುಷಾರಾಗಿರಿ. ನಮ್ಮ ಅತ್ತೆನೇ ಎದುರಿಸ್ತೇನಾ? ನಂಜಪ್ಪನ ಹೊಡೆಯೋಕೆ ನಿಮಗೆ ಯಾರಿಗೂ ಹಕ್ಕಿಲ್ಲ. ಅವನಿಗೆ ಏನ್ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಕೋರ್ಟೇ ಡಿಸೈಡ್ ಮಾಡುತ್ತೆ. ಬಡವರಿಗೆ ಶಕ್ತಿ ಇಲ್ದಿರೋರ್ಗೆ ಅನ್ಯಾಯ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಆ ಹುಡುಗಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಕಾರಣ ನೀವಂತ ಗೊತ್ತಾದ ತಕ್ಷಣ ನಿಮ್ಮನ್ನ ಅಟ್ಯಾಕ್ ಮಾಡಿದೆ. ಐಮ್ ಸಾರಿ. ಸತ್ಯ, ಒಂದ್ ನಿಮಿಷ. ನಿನ್ನ ಉದ್ದೇಶ ಒಳ್ಳೇದೆ, ಆದ್ರೆ ನಿನ್ಗೆ ಕೆಲವು ಪ್ರೀ ಕನ್ಸೀವ್ಡ್ ನೋಷನ್ಸ್ ಇದೆ. ಬಡವರೆಲ್ಲ ಒಳ್ಳೆಯವರು, ಶ್ರೀಮಂತರೆಲ್ಲ ಕೆಟ್ಟವರು ಅನ್ನೋದು ಅದನ್ನ ಮೊದಲು ನಿನ್ನ ಮನಸ್ಸಿಂದ ತೆಗೆದು ಹಾಕು. ಅಪ್ಪಿ, ಎಲ್ಲ ರೆಡಿ ಆಗಿದ್ದೀರಾ? ಇದೆಲ್ಲ ಫಾರ್ಮಾಲಿಟೀಸ್ ಅಷ್ಟೇ ಕಣೆ, ಆಮೇಲೆ ಗ್ರ್ಯಾಂಡ್ ಆಗಿ ಮಾಡೋಣ. ನೀವ್ ಈಗ್ಲೇ ಹೊರಟು ಬನ್ನಿ, ನಾನು ಕಾಲ್ ಮಾಡಿದಾಗ ಒಳಗ್ ಬರಕ್ ಸರಿ ಆಗತ್ತೆ. ಓಕೆ? ಮಾಸ್ಟರ್ ಮೈಂಡ್ ರಾಣಿ ಅವರು ಏನೋ ಮರ್ತಿರೋ ಹಾಗಿದೆ. ಈ ರಾಣಿ ಮಾಸ್ಟರ್ ಮೈಂಡ್ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಥ್ಯಾಂಕ್ಸ್. ಹೌದಾ? ನಿಮ್ ಚಾಲೆಂಜೇ ಮರ್ತೋಗಿರೋ ಹಾಗಿದೆ. ಚಾಲೆಂಜಾ? ಏನ್ ಚಾಲೆಂಜ್? ಅದೇ ಅಪರ್ಣ ಪ್ರೇಮ್ ಮದ್ವೆ ಇವತ್ತೇ ತಾನೆ? ಇನ್ನು 1 hour ಇದೆಯಲ್ಲ ಮಾವ. ಇನ್ನು 1 hour ಅಲ್ಲಿ ಛತ್ರ ಬುಕ್ ಮಾಡಬೇಕು, ಅಡಿಗೆಯವ್ರು ಬರಬೇಕು, ರಿಲೇಟಿವ್ಸ್ ಬರಬೇಕು. ಇದೆಲ್ಲ 1 hour ಅಲ್ಲಿ ಆಗಲ್ಲ ಅಳಿಮಯ್ಯ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಮದ್ವೆ ಆಗಕ್ಕೆ 2 ಪ್ರೀತಿಸೋ ಹೃದಯಗಳಿದ್ರೆ ಸಾಕು. ಎಲ್ಲಿ ಆ ಪ್ರೀತಿಸುವ ಹೃದಯಗಳು ಕಾಣ್ತಾನೆ ಇಲ್ವಲ್ಲ? ಕೋಲ್ಡ್ ಸ್ಟೋರೇಜ್ ಒಳಗಡೆಯಿಂದ ಬರ್ತಾ ಇರಬೇಕು. ಬ್ಯಾಡ್ ಜೋಕ್. ಥ್ಯಾಂಕ್ ಯು. ವೇಟ್ ಅಂಡ್ ವಾಚ್. ಅಳಿಮಯ್ಯ, ಇವಳೇನಪ್ಪ ವೆಯ್ಟು ವಾಚ್ ಹೋಗ್ಬಿಟ್ಲು ಹೋಗ್ಬಿಟ್ಲು. ಮಾವ, ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ನು 1 hour ಅಲ್ಲಿ ಏನು ಮಾಡಕ್ಕಾಗಲ್ಲ. ಆದ್ರೂ ಈ ಕುಳ್ಳಿ ನಂಬಕ್ಕಾಗಲ್ವಲ್ಲ.